ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕ ಕ್ಷಣ ಶುರುವಾಗಿರುವಂತದ್ದು. ನಂದಿ ವಿಗ್ರಹದ ಮುಖಾಂತರ ಸೂರ್ಯನ ಕಿರಣಗಳು ಇದೀಗ ಶಿವನ ಪಾದವನ್ನ ಸ್ಪರ್ಶಿಸಿ ಆ ಮುಖಾಂತರ ಹಾದು ಹೋಗುವಂತಹ ಆ ಕೌತುಕವನ್ನ ನಾವಿದೀಗ ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಗವಿಗಂಗಾಧರೇಶ್ವರ ದೇಗುಲದಿಂದ ನೇರ ಪ್ರಸಾರದಲ್ಲಿ ನಾವಿದೀಗ ನೋಡ್ತಾ ಇದ್ದೀವಿ. ನೀನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವಂತಹ ಕ್ಷಣಗಳು, ನಂದಿಯ ಕೊಂಬಿನ ಮುಖಾಂತರ ಸೂರ್ಯನ ರಶ್ಮಿ ಹಾದು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಗವಿಗಂಗಾಧರೇಶ್ವರ ದೇಗುಲ ದಕ್ಷಿಣಾಭಿಮುಖವಾಗಿರುವಂತಹ ದೇಗುಲದಲ್ಲಿ ಸೂರ್ಯ ರಶ್ಮಿಯ ಕೌತುಕವನ್ನ ನಾವು ಕಣ್ತುಂಬಿಕೊಳ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸೂರ್ಯನ ರಶ್ಮಿ ಶಿವನ ಪಾದವನ್ನ ಸ್ಪರ್ಶಿಸಿ ಶಿವನ ಮುಖಾಂತರ ಆ ಸೂರ್ಯನ ಕಿರಣಗಳು ಹಾದು ಹೋಗುವಂಥದ್ದು. ಇದರ ಮುಖಾಂತರ ರಾಜ್ಯ ಯಾವ ರೀತಿಯಾಗಿ ಸುಭೀಕ್ಷವಾಗಿರುತ್ತೆ, ರಾಜ್ಯದಲ್ಲಿ ಮಳೆ ಬೆಳೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ಹೇಳುವಂತಹ ಒಂದು ಪ್ರತೀತಿ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇಗುಲದಲ್ಲಿ ನೆರೆದಿರುವಂಥದ್ದು. ಟಿವಿ ಮುಖಾಂತರ ಕೂಡ ನೀವು ಆ ಒಂದು ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಳ್ಬಹುದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮ ಚಿಂತಕರಾಗಿರುವಂತಹ ಆಚಾರ್ಯ ವಿಠಲ್ ಭಟ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದ್ ಕಡೆ ಸಂಕ್ರಾಂತಿ ಹಬ್ಬದಂದು ಒಂದು ಹಬ್ಬದ ಸಂಭ್ರಮ, ಮತ್ತೊಂದ್ ಕಡೆ ಗವಿಗಂಗಾಧರ ದೇಗುಲದಲ್ಲಿ ಇವತ್ತು ನಡೆಯುವಂತಹ ಕೌತುಕವನ್ನ ಕಣ್ತುಂಬಿಕೊಳ್ಳುವಂತಹ ಕಾತರ. ಮೊದಲನೇದಾಗಿ ಈ ವಿಶೇಷತೆ ಬಗ್ಗೆ ಏನ್ ಹೇಳ್ತೀರಿ? ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ನಮೋ ಹಿರಣ್ಯವಾಹವೇ ಹಿರಣ್ಯವರ್ಣಾಗೆ ಹಿರಣ್ಯರೂಪಾಗೆ ಹಿರಣ್ಯಪತಗೆ ಅಂಬಿಕಾಪತಯ ಉಮಾಪತಗೆ ಪಶುಪತಗೆ ನಮೋ ನಮಃ. ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರ. ಗವಿಗಂಗಾಧರೇಶ್ವರ ದೇವಸ್ಥಾನ ಅದ್ಭುತವಾದಂತಹ ಒಂದು ಶಕ್ತಿಯುತವಾದಂತಹ ಒಂದು ಸನ್ನಿಧಾನ. ನನಗೆ ಬಹಳ ಆಪ್ತ. ಯಾಕೆ ಅಂತಂದ್ರೆ ಈ ಒಂದು 15 ವರ್ಷಗಳ ಹಿಂದೆ ನಾವು ನಿತ್ಯ ಅಲ್ಲಿಗೆ ನಾನು ಪೂಜೆಗೆಲ್ಲ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ದೀಕ್ಷಿತರ ಎಲ್ಲ ಹೋಮಗಳೇನವ್ರು ಒಪ್ಕೊಳ್ತಾರೆ, ನಾವು ಹೋಗಿ ಮಾಡ್ಕೊಡ್ತಾ ಇದ್ವಿ, ನಾವು ಜೊತೆಗೆ ಇರ್ತೀವಿ. ನಂತರ ಹಾಗೆ ಜೀವನದಲ್ಲಿ ಬಂದ್ವಿ. ಆದ್ರೆ ನಮ್ಗೆ ಬಹಳ ಹತ್ತಿರದಿಂದ ನಾನು ನೋಡಿರ್ತಕ್ಕಂತಹ ದೇವಸ್ಥಾನ, ಪರಮ ಪವಿತ್ರವಾದಂತಹ ದೇವಸ್ಥಾನ, ಅದ್ಭುತ ಶಕ್ತಿಯುತವಾದಂತಹ ದೇವಸ್ಥಾನ. ಭಕ್ತರ ಒಂದು ಮನೋಭೀಷ್ಟ ಫಲಗಳನ್ನ ಬೇಗ ಸಿದ್ಧಿಸ್ತಾನೆ ಅಲ್ಲಿರತಕ್ಕಂತಹ ನಮ್ಮ ಈಶ್ವರ. ಅದರಿಂದ ಇದು ಬಹು ವಿಶೇಷವಾಗಿರತಕ್ಕಂತಹ ದೇವಸ್ಥಾನ. ಇಲ್ಲಿ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಕ್ಕಂದ್ರೆ ಮಕರ ರಾಶಿಗೆ ರವಿ ಸಂಚಾರ ಆಗ್ತಕ್ಕಂಥ ಮಕರ ಸಂಕ್ರಮಣ ಅಂತ. ಸಮ್ಯಕ್ ಕ್ರಮಣ ಅಂದ್ರೆ ಉತ್ತಮವಾಗಿರುವ ಚಲನೆ ಅಂತ, ಉತ್ತಮ ಚಲನೆ ಅಂತ. ಸಂಕ್ರಾಂತಿ ಅಂದ್ರೆ ಸಮ್ಯಕ್ ಕ್ರಾಂತಿ ಅಂತ, ಉತ್ತಮವಾದಂತಹ ಚಲನೆ ಅಂತ. ಸೊ ಆದ್ರಿಂದ ದಕ್ಷಿಣಾಯನದಿಂದ ಉತ್ತರಾಯಣದತ್ತ ನಾವು ಸೂರ್ಯನ ಏನು ಚಲನೆ ಇದೆ, ಆ ಚಲನೆಯ ಅನುಗುಣವಾಗಿ ಇನ್ನು ಕರ್ಕಾಟಕ ರಾಶಿಯನ್ನ ಬಿಟ್ಟು ಸಿಂಹ ರಾಶಿಗೆ ರವಿ ಸಂಚಾರ ಆಗುವ ತನಕ ಏನು ನಮಗೆ ಉತ್ತರಾಯಣ ಪುಣ್ಯಕಾಲ ಇರಲಿದೆ. ಇದನ್ನ ಈಶ್ವರನಿಗೆ ನಮಿಸಿಕೊಂಡು ಭಗವಂತ ಸೂರ್ಯ ಪ್ರಾರಂಭ ಮಾಡ್ತಾ ಇದ್ದಾನೆ ಅನ್ನುವ ರೀತಿಯಲ್ಲಿ. ಅಂದ್ರೆ ಭಗವಂತ ಸಾಕ್ಷಾತ್ ಸೂರ್ಯ ನಮ್ಮ ಸೂರ್ಯನಾರಾಯಣ ಸ್ವಾಮಿ ಈಶ್ವರನ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು, ಸ್ವಾಮಿ ಇನ್ನು ನಾನು ಉತ್ತರಾಯಣವನ್ನ ಆರಂಭ ಮಾಡ್ತೇನೆ, ನನಗೊಂದು ಪರ್ಮಿಷನ್ ಕೊಡಿ ಅಂತ ಹೇಳಿ ಕೈ ಮುಗಿದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಈಶ್ವರನ ಪರ್ಮಿಷನ್ ತಗೊಂಡು ಉತ್ತರಾಯಣ ಆರಂಭವಾಯಿತು ಅನ್ನುವ ರೀತಿಯಲ್ಲಿ ಈ ಒಂದು ಕೌತುಕವನ್ನು ನಾವು ನೋಡ್ಬೇಕು. ಭಗವದಾನುಗ್ರಹ ಎಲ್ಲ ದರ್ಶನ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ಅವರವರ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಂದರ್ಭ. ಟಿವಿಯ ಮುಖಾಂತರವಾಗಿ ನಿಮ್ಮ ವಾಹಿನಿಗೆ ನಿಜವಾಗ್ಲೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಇದನ್ನೆಲ್ಲ ಲೈವ್ ಪ್ರತಿಯೊಬ್ಬರೂ ಸಹ ಅವರವರ ಮನೆಗಳಲ್ಲಿ ಕುಳಿತುಕೊಂಡು ಈ ಒಂದು ಕೌತುಕವನ್ನು ನೋಡುವಂತಹ ಒಂದು ಅವಕಾಶ, ಈ ಒಂದು ಅದ್ಭುತವಾದಂತಹ ದೃಶ್ಯಾವಳಿಗಳನ್ನು ನೋಡುವಂತಹ ಅವಕಾಶ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ನೀವು ಕೊಡ್ತಾ ಇದ್ದೀರಾ. ನೀವು ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮಿಂದ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೀವಿ. ನೇರ ಪ್ರಸಾರದಲ್ಲಿ ಲೈವ್ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸೂರ್ಯನ ರಶ್ಮಿ ಶಿವನ ಪಾದವನ್ನ ಸ್ಪರ್ಶ ಮಾಡಿರುವಂತಹ ಒಂದು ಕೌತುಕ ಕ್ಷಣಗಳು. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಕೋಟ್ಯಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನ ಗುಹಾಂತರ ದೇವಾಲಯಗಳಲ್ಲಿ ನಮ್ಮ ಇಡೀ ಭಾರತದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ, ಪುರಾಣ ಪ್ರಸಿದ್ಧಿಯನ್ನ ಹೊಂದಿರುವಂತಹ ಕೆಲವು ದೇವಾಲಯಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಕೂಡ ಒಂದು. ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸಿ ಆತನ ಒಂದು ಅನುಮತಿಯನ್ನ ಪಡೆದು ಸೂರ್ಯನ ಕಿರಣಗಳು ಹಾದು ಹೋಗುವಂತಹ ಒಂದು ದೃಶ್ಯಗಳನ್ನ ತುಂಬಿಕೊಳ್ಳುವುದಕ್ಕೆ
ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನಾವಿದೀಗ ಕಣ್ತುಂಬಿಕೊಳ್ಳಬಹುದು. ನೇರ ಪ್ರಸಾರದಲ್ಲಿ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನಂದಿಯ ಕೊಂಬಿನ ಮುಖಾಂತರ ಮೊದಲಿಗೆ ದೇವಾಲಯದ ಗರ್ಭಗುಡಿಯನ್ನ ಪ್ರವೇಶ ಮಾಡುವಂತಹ ಸೂರ್ಯನ ರಶ್ಮಿಗಳು ಇದೀಗ ಶಿವನ ಪಾದವನ್ನ ಸ್ಪರ್ಶ ಮಾಡ್ತಾ ಇದೆ. ದಕ್ಷಿಣಾಭಿಮುಖವಾಗಿರುವಂತಹ ಈ ದೇಗುಲದಲ್ಲಿ ಸೂರ್ಯರಶ್ಮಿಯ ಕೌತುಕವನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಗುಹಾಂತರ ದೇವಾಲಯ, ಗವಿಗಂಗಾಧರೇಶ್ವರ ದೇವಾಲಯ. ಈ ಸಂದರ್ಭದಲ್ಲಿ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡ್ತಾ ಇರೋದನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಶಿವ ಅಂತಂದ್ರೇನೆ ಅಭಿಷೇಕ ಪ್ರಿಯ. ಬೆಳಗ್ಗಿನಿಂದಲೂ ಕೂಡ ಆ ಶಿವನ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ಜರುಗ್ತಾ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಭಕ್ತರಿಗೆ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇದೀಗ ಸೂರ್ಯ ರಶ್ಮಿಗಳು ಶಿವನ ಪಾದವನ್ನ ಸ್ಪರ್ಶಿಸಿ ಶಿವನನ್ನ ಸ್ಪರ್ಶಿಸಿ ಆನಂತರ ಆ ರಶ್ಮಿ ಹಾದು ಹೋಗುವಂಥದ್ದು ಸುಮಾರು 2 ನಿಮಿಷಗಳ ಕಾಲ ಈ ಒಂದು ಕೌತುಕ ಜರುಗಲಿದೆ. ಕಾಣಿಸಿದ್ದಾರೆ. ಇಂದಿನ ಈ ಒಂದು ವಿಶೇಷವಾದ ಕೌತುಕಮಯ ಸನ್ನಿವೇಶವನ್ನ ತಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನೋಡಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವ ಬಹಳ ವಿಶೇಷವಾದ ತತ್ವ. ನಾವು ಏನೇ ಹೇಳಬೇಕಾದ್ರೂ, ಯಾವುದೇ ದೇವರನ್ನ ಪ್ರಾರ್ಥನೆ ಮಾಡಬೇಕಾದ್ರೂ ಓಂ ನಮೋ ನಾರಾಯಣಾಯ, ಓಂ ನಮೋ ಮಹಾಲಕ್ಷ್ಮಿಯೇ, ಓಂ ನಮೋ ಪಾರ್ವತ್ಯೈ, ಹೀಗೆ ಆ ಓಂಕಾರಾಕ್ಷರದಿಂದ ದೇವತೆಗಳನ್ನು ಕರೀತೀವಿ. ಇದು ಹಾಗೆ ಒಕಾರ ಏತಿ ಭಾಗಃ ಓಂಕಾರ ಇತಿ ನಾಭಿಹಿ. ನಾಲಿಗೆಯಿಂದ ಒಕಾರವನ್ನು ಹೇಳ್ಬೋದು, ನಾಭಿಯಿಂದ ಓಂಕಾರವನ್ನು ಹೇಳ್ತೀವಿ. ನಾಭಿಯಿಂದ ನಮ್ಮ ಅಂತರ್ಶುದ್ಧಿಯಿಂದ ಬಂದಂತಹ ಆ ಒಂದು ಪ್ರಾರ್ಥನೆಯೇ ಓಂಕಾರ. ಅಂತಹ ಓಂ ನಮಃ ಶಿವಾಯನ ವಿಶೇಷವಾದ ಸೂರ್ಯ ಪೂಜೆಯ ದರ್ಶನವನ್ನ ತಾವೆಲ್ಲ ಮಾಡ್ತಾ ಇದ್ದೀರಾ. ಕೂಗಾಡದೆ, ಮತ್ತೊಬ್ಬರಿಗೆ ಕೇಳದೆ, ಮನಸ್ಸಿನಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ. ನೀವು ಕೂಗಿದಾಗ ಪಕ್ಕದವ್ರಿಗೆ ಕೇಳಿದ್ರೆ ಆ ಪುಣ್ಯ ಪಕ್ಕದವ್ರಿಗೆ ಹೊಟ್ಟೋಗುತ್ತೆ. ಹಿಂದಿನ ಕಾಲದಲ್ಲಿ ಹೇಳೋರು ಎಡಗೈ ಕೊಟ್ಟು ದಾನ ಬಲಗೈಗೆ ಗೊತ್ತಾಗಬಾರ್ದು, ಬಲಗೈ ಕೊಟ್ಟು ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ. ಹಾಗೆ ನೀವು ಈ ಅಭಿಷೇಕದ ಸೂರ್ಯ ಪೂಜೆಯ ದರ್ಶನವನ್ನು ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯವನ್ನು ಪಠನೆ ಮಾಡ್ತಾ ಬನ್ನಿ. ಎಲ್ಲಿವರೆಗೂ ಸೂರ್ಯ ಭಗವಂತ ಸ್ವಾಮಿಯನ್ನ ಪೂಜೆ ಮಾಡ್ತಾನೋ ಅಲ್ಲಿವರೆಗೂ ಶತಸಂಖ್ಯೆಯಲ್ಲಿ ನೀವು ನಮಃ ಶಿವಾಯವನ್ನು ಹೇಳಿದಾಗ ಈ ಒಂದು ವರ್ಷದಲ್ಲಿ ನಿಮಗೆಲ್ಲ ಆಗಂತಗಳು ದೂರವಾಗುತ್ತೆ. ಆ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ಮುಚ್ಚಿ ಏನ್ ಮಾಡಿದ್ರು, ಹಿಂದಿನ ಕಾಲದಲ್ಲಿ ಬೇವು ಬೆಲ್ಲ ಕೊಟ್ರು. ಬೇವು ಕಹಿ, ಬೆಲ್ಲ ಸಿಹಿ. ಸಾಮಾನ್ಯವಾಗಿ 100ಕ್ಕೆ 70 ಜನ ಬೇವು ತೆಗೆದು ಪಕ್ಕದಲ್ಲಿ ಬಿಸಾಕಿ ಬೆಲ್ಲ ಮಾತ್ರ ಬಾಯಿಗೆ ಹಾಕೊಂತಾರೆ. ಅಂದ್ರೆ ನನಗೆ ಕಷ್ಟ ಬರಬಾರ್ದು ಅಂತ. ಆಗೇನಾಗುತ್ತೆ, ಸಿಹಿ ಬೇಗ ಮರ್ತೋಗುತ್ತೆ, ಕಹಿ ಆಗಿ ನಿಂತ್ಕೊಳ್ಳುತ್ತೆ. ಇಂದಿನ ಈ ಪರಮಾತ್ಮನ ಸೂರ್ಯ ಪೂಜೆಯನ್ನ ತಾವು ನೋಡ್ತಾ ಇದ್ದೀರಾ. ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದ ಸೂರ್ಯ ಭಗವಂತ ಗವಿಯಲ್ಲಿರುವಂತಹ ಪರಮೇಶ್ವರನನ್ನ ಪೂಜಿಸಿ ತಮ್ಮೆಲ್ಲರಿಗೂ ಆ ದರ್ಶನ ಭಾಗ್ಯವನ್ನು ನೀಡ್ತಾ ಇರುವಂತಹ ವಿಶೇಷವಾದ ಈ ಸಂದರ್ಭ ಮತ್ಯಾವ ದೇವಸ್ಥಾನದಲ್ಲೂ ಇಲ್ಲ. ಇದಕ್ಕೆ ಮೂಲ ಉದಾಹರಣೆ, ಪೂರ್ವದಲ್ಲಿ ಹುಟ್ಟಿದ ಸೂರ್ಯ ಪಶ್ಚಿಮದಲ್ಲಿ ಮುಳುಗುವಾಗ ದಕ್ಷಿಣಾಭಿಮುಖವಾಗಿರುವಂತಹ ಸ್ವಾಮಿ ಮೇಲೆ ಪೂಜೆ ಮಾಡ್ತಾ ಇದ್ದಾನೆ. ಆ ಪೂಜಾ ದೃಶ್ಯವನ್ನೆಲ್ಲ ತಮಗೆಲ್ಲ ತೋರಿಸ್ತಾ ಇದ್ದಾನೆ. ಅಂದ್ರೆ ಇದಕ್ಕಿಂತ ಬೇರೆ ಏನಿದೆ? ಈಗ ತಾವೆಲ್ಲ ದರ್ಶನ ಮಾಡ್ತಾ ಇದ್ದೀರಾ. ಸೂರ್ಯ ಪೂಜೆಗೆ, ಸೂರ್ಯನ ಪೂಜೆಗಾಗಿ ಭಗವಂತ ರೆಡಿಯಾಗಿದ್ದಾನೆ. ಭಗವಂತನ ಸಾನ್ನಿಧ್ಯದಲ್ಲಿ ಅವನ ಪಾದಗಳನ್ನು ಮುಟ್ಟಿ ಪಾದ ಸ್ಪರ್ಶವನ್ನ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ ಸೂರ್ಯನಾರಾಯಣ. ವಂದೇ ಶಂಭುಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವನ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ಹೃದಯಂ ವಂದೇ ಶಿವಂ ಶಂಕರಂ.
ಸದ್ಯೋಜಾತಾದಿ ಪಂಚಮುಖಗಳುಳ್ಳ ಆ ಪರಮೇಶ್ವರನ ಪೂಜೆಗೆ ಸೂರ್ಯನಾರಾಯಣ ಪೂಜೆಯನ್ನು ಶುರು ಮಾಡಿದ್ದಾರೆ. ಮೊದಲನೆಯ ಭಾಗ ಸದ್ಯೋಜಾತಂ ಪ್ರಬದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ವಮಾನ್ ಭವೋದ್ಭವಾಯ ನಮಃ. ಸದ್ಯೋಜಾತ ಅಂದರೆ ದಕ್ಷಿಣಾಭಿಮುಖ. ದಕ್ಷಿಣಾಭಿಮುಖವಾಗುಳ್ಳ ಈ ಗಂಗಾಧರೇಶ್ವರನಿಗೆ ಸದ್ಯೋಜಾತ ಮಂತ್ರದಿಂದ ಒಂದು ಭಾಗವನ್ನು ಪೂಜೆ ಮಾಡಿದ್ದಾರೆ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮಃ ಮನೋನ್ಮನಾಯ ನಮಃ. ವಾಮದೇವ ಅಂದರೆ ಪಾರ್ವತಿ ಪ್ರಿಯ. ಪಾರ್ವತಿ ಪ್ರಿಯನಾದಂತಹ ಈಶ್ವರನೇ ನಿನ್ನ ಎರಡನೆಯ ಭಾಗ ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವಂತಹ ಕೌತುಕವನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮಕರ ಸಂಕ್ರಾಂತಿಯಂದು ನಡೆಯುವಂತಹ ಈ ಕೌತುಕವನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ. ಗವಿಗಂಗಾಧರೇಶ್ವರನಿಗೆ ಸೂರ್ಯ ದೇವನ ಮಹಾನಮನ ಆಗ್ತಾ ಇರುವಂತದ್ದು. ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರದಲ್ಲಿ ನಾವು ಆ ದೃಶ್ಯಗಳನ್ನ ಗಮನಿಸಬಹುದು. ಸಂದರ್ಭದಲ್ಲಿ ಶಿವನಿಗೆ ವಿಶೇಷ ಕ್ಷೀರಾಭಿಷೇಕವನ್ನ ಮಾಡಿ ಶಿವನಾಮ ಸ್ಮರಣೆಯನ್ನ ಮಾಡಲಾಗ್ತದೆ. ಅನುಗ್ರಹ ಮಾಡುವಂತವನಾಗಿರ್ತಾನೆ. ಆದರೆ ಆತ ರುದ್ರಾವತಾರವನ್ನು ತಾಳದಾಗ ಇಡೀ ವಿಶ್ವವೇ ನರಗೋಗುತ್ತೆ. ಹಾಗೆ ಅಘೋರ ಮೂರ್ತಿ ಯಾರಪ್ಪ ಅಂದ್ರೆ ರುದ್ರ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ನಾಲ್ಕನೆಯ ಪಾದ ಈಶಾನ ಮೂರ್ತಿ. ಯಾರು? ಎಲ್ಲ ವಿದ್ಯಕ್ಕೂ ಅವನೇ ಕಾರಣ, ಸೃಷ್ಟಿ ಸ್ಥಿತಿಗೆ ಅವನೇ ಕಾರಣ, ಲಯಕ್ಕೆ ಅವನೇ ಕಾರಣ, ಎಲ್ಲದಕ್ಕೂ ಕಾರಣನೇ ಈಶಾನ ಮೂರ್ತಿ. ಈಶಾನ ಮೂರ್ತಿಯಾದ ಪರಮೇಶ್ವರ ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೀನಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ತತ್ಪುರುಷ ಮೂರ್ತಿ, ನಿನ್ನ ಪೂರ್ಣವಾಗಿ 5 ಮುಖಗಳನ್ನು ನಾನು ಪೂಜೆ ಮಾಡಿದ್ದೀನೀಗ. 5 ಮುಖಗಳನ್ನು ಪೂಜೆ ಮಾಡಿ ನಿನ್ನ ಅನುಗ್ರಹವನ್ನು ಪಡೆದು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ. ದಕ್ಷಿಣಾಯಣದಲ್ಲಿ ಯಾರ್ಯಾರು ಯಜ್ಞ ಯಾಗ ಯಾತ್ರೆಗಳನ್ನು ಮಾಡಿದರೆ ಈ ಉತ್ತರಾಯಣ ಕಾಲದಲ್ಲಿ ಸರ್ವ ಸಂಪತ್ತನ್ನು ಅವರಿಗೆ ಕೊಡು, ಅವರಿಗೆ ಮೋಕ್ಷವನ್ನು ನೀಡು. ಈ ನಾನು ಹೋಗಿ ಎಲ್ಲ ಸಾಕ್ಷಿ ಯಾರಪ್ಪ ಅಂದರೆ ಸೂರ್ಯ ಚಂದ್ರರೇ ಸಾಕ್ಷಿ. ರಾತ್ರಿ ಕಳ್ತನ ಮಾಡೋ ಕಳ್ಳನಿಗೆ ಸಾಕ್ಷಿ ಯಾರಪ್ಪ ಅಂದರೆ ಚಂದ್ರ. ಯಜ್ಞ ಯಾಗ ಪೂಜೆ ತಪ ಹೋಮ ಮಾಡೋದಕ್ಕೆ ಸಾಕ್ಷಿ ಯಾರು ಅಂದರೆ ಸೂರ್ಯ. ನಾವು ಸಾಮಾನ್ಯವಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಸೂರ್ಯನನ್ನು ಮೊದಲು ಪೂಜೆ ಮಾಡ್ತೀವಿ. ಸೂರ್ಯ ಕುಂಭ ಅಂತ ಒಂದು ಕುಂಭ ಇಡ್ತೀವಿ. ಸೂರ್ಯ ಕುಂಭನನ್ನಿಟ್ಟು ಆ ಕುಂಭದಲ್ಲಿ ಭಗವಂತ ಸೂರ್ಯನನ್ನು ಆವಾಹನೆ ಮಾಡಿ, ಪರಮಾತ್ಮ ಈ ಪೂಜೆ ಎಲ್ಲ ಮಾಡೋದಕ್ಕೂ ನೀನೇ ಸಾಕ್ಷಿ, ನಿನ್ನ ಸಾಕ್ಷಿಯಲ್ಲಿ ನಾನು ಪೂಜೆ ಮಾಡೋದು ಸತ್ಕರ್ಮವಾಗಿರಲಿ, ಮಧ್ಯದಲ್ಲಿ ಯಾವ ಬಾಧೆಗಳು ಬರೆದಿರಲಿ, ನಿನ್ನ ದೃಷ್ಟಿಕೋನದಿಂದ ಸರ್ವದಲ್ಲಿ ನಡೆಯುವಂತಹ ಎಲ್ಲ ತಪ್ಪುಗಳು ಮನ್ನಿಸು ಅಂತೇಳಿ ಪರಮಾತ್ಮನನ್ನು ಪೂಜೆ ಮಾಡ್ತೀವಿ. ಆ ರೀತಿಯಾಗಿ ಸೂರ್ಯ ಭಗವಂತ ಸಾಕ್ಷಿಯಾಗಿ ದಕ್ಷಿಣಾಯಣದಲ್ಲಿ ಮಾಡಿದಂತಹ ಎಲ್ಲ ಯಜ್ಞ ಕಾರ್ಯಗಳು ದಾನ ಧರ್ಮಗಳು ಸೂರ್ಯ ಸಾಕ್ಷಿಯಲ್ಲಿ ನಡೆದಿದ್ದನ್ನ ಉತ್ತರಾಯಣಕ್ಕೆ ಪ್ರವೇಶ ಮಾಡಿದ ಸೂರ್ಯ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ. ಆ ಅನುಗ್ರಹಕ್ಕೆ ಸಾಕ್ಷಿ ಯಾರಪ್ಪ ಅಂದರೆ ಗಂಗಾಧರೇಶ್ವರ. ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಏನಪ್ಪ ಸಾಕ್ಷಿ ಅಂದರೆ ಯಾರಾದರೂ ಒಬ್ಬ ಫಿರ್ಯಾದಿಗೆ ಇಂಥ ಮಾಡಿಲ್ಲ ಅಂತ ಹೇಳಬೇಕು. ದೇವರಿಗೆ ದೀಪ ಹಚ್ಚೋ ಉದ್ದೇಶ ಏನಪ್ಪ? ಅಗ್ನಿಯನ್ನು ತಗೊಂಬಂದಲ್ಲಿ ದೀಪ ಹಚ್ಚಿ ಸ್ವಾಮಿಗೆ ತೋರಿಸೋದೇನು ಉದ್ದೇಶ ಅಂದರೆ, ಪರಮಾತ್ಮ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಿ, ನಿನ್ನನ್ನು ದರ್ಶನ ಮಾಡಿದ್ದೀನಿ, ನಿನ್ನ ದರ್ಶನ ಮಾಡಿದ ಪುಣ್ಯವನ್ನು ನನಗೆ ಕೊಡು. ಅದಕ್ಕೆ ಸಾಕ್ಷಿ ಯಾವುದಪ್ಪ ಅಂದರೆ ದೀಪ. ಸಾಮಾನ್ಯವಾಗಿ ದೀಪ ಹಚ್ಚೋರ ಕೈಯಲ್ಲಿ ಇಟ್ಕೊಂಡು ಬೆಳಗ್ಗೆವರೆಗೂ ಅದಲ್ಲ. ಭೂದೀಪ ದೇವಿ ರೂಪಸ್ವಂ ಯಾವತ್ ಕರ್ಮ ಸಮಾಪ್ತಿ ಸ್ಥಾವಸ್ವಂ ಸುಸ್ಥಿರೋ ಭವ.
ಒಂದು ದೀಪವನ್ನು ನೋಡಿ, ಈಗ ಅರ್ಚಕರು ಆರತಿಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಆರತಿಯ ಪ್ರಭಾವ ಏನಪ್ಪ ಅಂದ್ರೆ, ಭಗವಂತ ಸೂರ್ಯನಾರಾಯಣ ಪರಮೇಶ್ವರನನ್ನ ಪೂರ್ತಿಯಾಗಿ ಪೂಜಿಸಿದ. ತಾವು ಶಿರೋಭಾಗದಲ್ಲಿ ಆ ಸೂರ್ಯ ಭಗವಂತನನ್ನು ನೋಡ್ತಾ ಇದ್ದೀರಾ. ಕೆಳಭಾಗದಿಂದ ಶಿರೋಭಾಗಕ್ಕೆ ಬಂದಂತಹ ಸೂರ್ಯ ಪರಮಾತ್ಮ ಶಿರಸ್ಸಿನಲ್ಲಿ ನಿಂತು, ಸೂರ್ಯ ಚಂದ್ರರು ಎಲ್ಲಿದ್ದಾರೆ? ಅವನಿಗೆ ಕಣ್ಣುಗಳಾಗಿದ್ದಾರೆ. ಆದರೆ ಚಂದ್ರ ಇನ್ನೊಂದು ಸ್ಥಾನವನ್ನು ಪಡೆದ. ಯಾವ ಸ್ಥಾನವದು ಅಂದರೆ, ತಮ್ಮ ಶಿಖೆಯಲ್ಲಿ ಜಟೆಯಲ್ಲಿ ಚಂದ್ರನಾಗಿ ನಿಂತಿದ್ದಾನೆ. ಅದು ಒಂದು ಭಾಗವಾದರೆ, ಸೂರ್ಯ ಚಂದ್ರ ಅಗ್ನಿ ಮೂರು ಈಶ್ವರನ ನೇತ್ರಗಳಾಗಿರುತ್ತೆ. ಇವತ್ತು ಈ ಒಂದು ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಆ ಭಗವಂತ ಸೂರ್ಯನಾರಾಯಣ ಪೂರ್ಣವಾಗಿ ಈಶ್ವರನ ಸೇವೆಯನ್ನು ಮಾಡಿ ಇನ್ನು ತನ್ನ ಲೋಕಕ್ಕೆ ಬರಲು ಸಿದ್ಧನಾಗಿದ್ದಾನೆ. ಆ ಸಿದ್ಧನಾಗಿರುವಂತಹ ಪರಮಾತ್ಮನನ್ನ ತಾವೆಲ್ಲರೂ ಇಷ್ಟೊತ್ತು ಕಣ್ತುಂಬಿಸ್ಕೊಂಡ್ರಿ. ಕಣ್ತುಂಬಿಸ್ಕೊಂಡು ಪರಮಾತ್ಮನ ದರ್ಶನವನ್ನು ಮಾಡಿದ್ರಿ. ಹರ ನಮ ಪಾರ್ವತಿ ಪತಯೇ, ಈ ಸುಸಂದರ್ಭದಲ್ಲಿ ಪಾರ್ವತಿ ಪತಯೇ, ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಓಂ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ. ದಯವಿಟ್ಟು ಎಲ್ಲ ಲೈನಲ್ಲಿ ಹೋಗ್ಬೇಕು. ಓಮೇ ಅಸ್ತು ಸದಾ ಶಿವೋಂ. ಎಲ್ಲ ತಾವೆಲ್ಲ ತಮ್ಮ ತಮ್ಮ ಸ್ವಸ್ಥಾನದಲ್ಲಿ ಕೂತ್ಕೊಂಡಿರಿ. ಗುರುಗಳೇ, ಸ್ವಾಮಿಗೆ ಅಭಿಷೇಕದ ನಂತರ ತಮ್ಮೆಲ್ಲರನ್ನು ಸರತಿ ಸಾಲಿನಲ್ಲಿ ಮೂಲಮೂರ್ತಿಗೆ ದರ್ಶನಕ್ಕೆ ಬಿಡ್ತಾರೆ. ಮೂಲಮೂರ್ತಿಯ ದರ್ಶನದ ನಂತರ ಏನು ಕ್ಷೀರೋದ್ಧಾರಣವಾಗಿದ್ದನೋ ಆ ಸ್ವಾಮಿ, ಆ ದಯವಿಟ್ಟು ಎಲ್ಲ ಈ ಕಡೆ ಬನ್ನಿ, ತಮ್ಮೆಲ್ಲರಿಗೂ ಕೊಡ್ತಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರದಲ್ಲಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಸೂರ್ಯ ರಶ್ಮಿ ಇದೀಗ ಶಿವನನ್ನ ಸ್ಪರ್ಶಿಸಿ ಹಾದು ಹೋಗಿರುವಂಥದ್ದು. ಶಿವನಿಗೆ, ಗವಿಗಂಗಾಧರೇಶ್ವರನಿಗೆ ಈಗ ಮಂಗಳಾರತಿ ಕೂಡ ಆಗಿರುವಂಥದ್ದು. ಇನ್ನು ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇವಾಲಯದಲ್ಲಿ ನೆರೆದಂತಹ ಭಕ್ತಾದಿಗಳಿಗೂ ಕೂಡ ಈಗ ಮಂಗಳಾರತಿಯನ್ನ ಕೊಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ನೆರೆದಿದ್ರು. ಈಗ ಭಕ್ತರಿಗೆ ದೇವರ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಏನು ಇಷ್ಟು ಹೊತ್ತು ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿ ದೇವಾಲಯದ ಮುಂಭಾಗದಲ್ಲಿ LED ಸ್ಕ್ರೀನ್ಗಳನ್ನ ಅಳವಡಿಸಲಾಗಿತ್ತು. ಅದರ ಮುಖಾಂತರ ಭಕ್ತರು ಕೂಡ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಂಡಿದ್ದಾರೆ. ಪ್ರತಿ ವರ್ಷ ಮಕರ ಸಂಕ್ರಮಣದಂದು ಈ ಒಂದು ಕೌತುಕ ಜರುಗತ್ತೆ. ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕಾದಿದ್ರು. ಇವತ್ತು ಈ ಒಂದು ಕೌತುಕ ಈಗ ಜರುಗಿರುವಂಥದ್ದು. ಮೊದಲಿಗೆ ಗರ್ಭಗುಡಿಯನ್ನ ಪ್ರವೇಶಿಸುವಂತಹ ಸೂರ್ಯ ರಶ್ಮಿ ನಂದಿಯ ಮುಖಾಂತರ, ನಂದಿಯ ಕೊಂಬಿನ ಮುಖಾಂತರ ಮೊದಲಿಗೆ ಶಿವನ ಪಾದವನ್ನ ಸ್ಪರ್ಶಿಸಿ ನಂತರ ಶಿರವನ್ನ ಸ್ಪರ್ಶಿಸಿ ಆ ಕಿರಣಗಳು ಹಾದು ಹೋಗುವಂಥದ್ದು. ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ಕಾದಿದ್ರು. ಇದೀಗ ಆ ಕೌತುಕ ಜರುಗಿರುವಂಥದ್ದು. ಆ ಸಂದರ್ಭದಲ್ಲಿ ಸೂರ್ಯನಿಗೆ ವಿಶೇಷ ಕ್ಷೀರಾಭಿಷೇಕವನ್ನ ಮಾಡಿ ಶಿವನಾಮ ಸ್ಮರಣೆಯನ್ನ ಮಾಡಲಾಯಿತು. ಈಗ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸೂರ್ಯನು ಪಥ ಬದಲಾವಣೆಗೂ ಮುನ್ನ ಸೂರ್ಯ ರಶ್ಮಿಯು ಶಿವಲಿಂಗವನ್ನ ಸ್ಪರ್ಶಿಸುವಂತಹ ರೋಮಾಂಚನಕಾರಿ ಕ್ಷಣವನ್ನ ನೋಡೋದಕ್ಕೆ ಜನರ ದಂಡೆ ದೇವಾಲಯದಲ್ಲಿ ಸೇರಿರುವಂಥದ್ದು. ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಆ ಸೂರ್ಯನ ಕಿರಣಗಳು ಆ ಭಗವಂತನನ್ನ ಹಾದು ಹೋಗುವಂತಹ ದೃಶ್ಯಗಳನ್ನ ಕೂಡ ನಾವು ಕಣ್ತುಂಬಿಕೊಂಡಿದ್ದೇವೆ. ಬೆಂಗಳೂರಿನ ಐತಿಹಾಸಿಕ ಗುಹಾಂತರ ದೇವಾಲಯ ಗವಿಗಂಗಾಧರೇಶ್ವರ ದೇವಾಲಯ ಸುಮಾರು 20,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. 800 ವರ್ಷಗಳಿಂದ ಈ ದೇವಾಲಯದಲ್ಲಿ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ನಡೀತಾ ಇರೋದು ಬಗ್ಗೆ ನಮಗೆ ಇತಿಹಾಸದಲ್ಲಿ ಮಾಹಿತಿ ಸಿಗುತ್ತೆ. ಇಂತಹ ಒಂದು ಪುರಾಣ ಪ್ರಸಿದ್ಧ ದೇಗುಲದಲ್ಲಿ ಇವತ್ತು ಈ ಒಂದು ಕೌತುಕ ಜರುಗಿದೆ. ಸೂರ್ಯ ರಶ್ಮಿ ಗವಿಗಂಗಾಧರನನ್ನ ಹಾದು ಹೋಗುವಂಥದ್ದು, ಆ ದೃಶ್ಯಗಳನ್ನ ಈಗ ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ಆಚಾರ್ಯ ವಿಠಲ್ ಭಟ್ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಈ ದೇವಾಲಯದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ, ಈ ವಿಶಿಷ್ಟತೆ ಬಗ್ಗೆ. ವಿಠಲ್ ಭಟ್ ಅವರೇ, ಈಗಷ್ಟೇ ಸೂರ್ಯನ ರಶ್ಮಿಗಳು ಆ ಭಗವಂತನನ್ನ ಹಾದು ಹೋಗಿರುವಂಥದ್ದು, ಆ ಕೌತುಕವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೀವಿ. ದೇವಾಲಯದ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋದಾದ್ರೆ ನಾವು ದೇವಾಲಯದ ಬಗ್ಗೆ ನೋಡಿ, ಅಲ್ಲಿ ಸ್ವಯಂಭೂ ಅನ್ನುವ ರೀತಿಯಲ್ಲಿ ಪ್ರತೀತಿ ಇರತಕ್ಕಂಥದ್ದು. ಗವಿ ಒಳಗಡೆ ಅಂದ್ರೆ ಗುಹಾಂತರವಾಸಿಯಾಗಿ ಎಲ್ಲೆಲ್ಲಿ ದೇವತಾ ಸಾನ್ನಿಧ್ಯ ಇರ್ತದೆಯೋ ಅಲ್ಲೆಲ್ಲ ವಿಶೇಷವಾದಂತಹ ಶಕ್ತಿ ಇರ್ತದೆ.
ವಿಶೇಷವಾಗಿ ಇನ್ನೂ ಹೇಳಬೇಕು ಅಂತಂದ್ರೆ ಉತ್ತರ ಭಾರತ ನೇಪಾಳ ದೇಶದಲ್ಲಿರುವ ಪಶುಪತಿನಾಥ ದೇಗುಲದಲ್ಲಿ ಪೂಜೆಯನ್ನ ಯಾರು ಬೇಕಾದ್ರೂ ಅವ್ರು ಮಾಡೋಂಗಿಲ್ಲ. ಅಲ್ಲಿ ವಿಶೇಷವಾಗಿ 4 ಜನ, ಅದು ನಮ್ಮ ಕನ್ನಡಿಗರೇ ಪೂಜೆ ಮಾಡ್ತಕ್ಕಂಥದ್ದು. ಅವರಿಗೆ ಅಲ್ಲಿ ಪೂಜೆ ಮಾಡುವ ಅಧಿಕಾರ ಸಿಗುವಾಗ ಸಹ ಅವರು ಮೊದಲು ಗುಹಾಂತರ ವಾಸ ಅಂತ ಮಾಡ್ಬೇಕಾಗತ್ತೆ, ಇಂತಿಷ್ಟು ದಿನಗಳು ಅಂತ. ಗುಹೆಯಲ್ಲಿ ವಾಸ ಮಾಡಿಕೊಂಡು ಬಂದು ಭಗವದಾನ್ ಅಂದ್ರೆ ಸೇವೆಯನ್ನು ಮಾಡ್ಬೇಕಾಗತ್ತೆ. ಅಂತಹ ವಿಶೇಷತೆ ಗುಹಾಂತರವಾಸಿಯಾದಂತಹ ದೇವತೆಗಳಿಗೆ ಇರ್ತಕ್ಕಂಥದ್ದು, ದೇವರುಗಳೇ ಅಂದ್ರೆ ಅಂತಹ ದೇವಸ್ಥಾನಗಳಿಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿಯೂ ಸಹ ಅಷ್ಟೇ, ಗುಹಾಂತರವಾಸಿಯಾಗಿ ನೀವು ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಬರುವಂತೆ ನಿಮಗೆ ಗೊತ್ತಾಗುತ್ತೆ. ಹೊರಗಡೆ ಇರುವ ವಾತಾವರಣಕ್ಕೂ ಭಗವಂತನ ಮುಂದೆ ಇರುವ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದು ಪಾಸಿಟಿವ್ ಎನರ್ಜಿ ಬಗ್ಗೆ ನೀವು ಫೀಲ್ ಆಗ್ತಕ್ಕಂಥದ್ದು ಇರಬಹುದು. ಒಳಗಡೆ ಹೋದಾಗ ನಿಮಗೆ ಆಗುವಂತಹ ಒಂದು ವಿಶೇಷ ಅನುಭೂತಿ ಇದೆಯಲ್ಲ, ಅದು ಹೋದವರಿಗೆ ಮಾತ್ರ ಗೊತ್ತಾಗ್ತದೆ ಅಂತ. ಅಂದ್ರೆ ನಾವಿಲ್ಲಿ ನುಡಿಗಳಲ್ಲಿ ಹೇಳಿಲಿಕ್ಕೆ ಆಗದೆ ಇರುವಂತದ್ದು. ಇಲ್ಲಿ ಬಹು ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿ ಇರುವಂತಹ ಪರಮಾತ್ಮ ಈಶ್ವರ ಸಾಯುಜ್ಯವನ್ನ, ಜ್ಞಾನವನ್ನ ಕೊಡ್ತಕ್ಕಂಥವನಾಗಿರ್ತಾನೆ, ದಕ್ಷಿಣಾಮೂರ್ತಿ ಆಗಿರ್ತಾನೆ ಪರಮಾತ್ಮ ಈಶ್ವರ. ಇಲ್ಲಿ ನೀವು ಹೋದಾಗ ನಾವು ಎಷ್ಟೋ ಜನಕ್ಕೆ ನಾನು ಹೇಳ್ತೇನೆ, ಈ ವಿದ್ಯೆಯಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥವ್ರು ಇಂತಹ ಸನ್ನಿಧಾನಗಳಿಗೆ ಹೋಗಿ ಸೋಮವಾರದಂದು ಈಶ್ವರನಿಗೆ ಒಂದು ಅಭಿಷೇಕ ಪೂಜೆಗಳನ್ನ ಮಾಡ್ಕೊಳ್ಳಿ ಅಂತ. ಹಾಗೂ ಬಹು ವಿಶೇಷವಾಗಿ ತುಂಬಾ ಟೆನ್ಷನ್ಗಳಲ್ಲಿ ಏನಿರ್ತಾರಲ್ಲ ಜನ, ಈಗಂತೂ ಪ್ರತಿ ದಿವಸ ಪ್ರತಿನಿತ್ಯ ಉದ್ಯೋಗದಲ್ಲಿ, ಸಂಸಾರದಲ್ಲಿ, ಹಣದ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ ಎಲ್ಲ ಏನು ಪ್ರತಿನಿತ್ಯ ಟೆನ್ಷನ್ಗಳಲ್ಲೇ ಇರ್ತಾರೆ ಜನ. ಆ ಟೆನ್ಷನ್ ನಿಂದ ಹೊರಬಂದು ಒಂದು ಸುಖವಾಗಿ ನೆಮ್ಮದಿಯಿಂದ ಇರಬೇಕು, ಸ್ವಲ್ಪ ಮಾನಸಿಕ ಶಾಂತಿ ಬೇಕು ಅಂತಂದ್ರೆ ಬಹುಮುಖ್ಯವಾಗಿ ನಿಮಗೆ ಬೇಕಾಗಿರುವಂತದ್ದು ಈಶ್ವರ. ಇದು ಈಶ್ವರನ ಇಂತಹ ಸನ್ನಿಧಾನಗಳಲ್ಲಿ ಸೋಮವಾರದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿಕೊಂಡಾಗ ವಿಶೇಷವಾಗಿ ಈಶ್ವರನ ಒಂದು ಅಂದ್ರೆ ಒಂದು ವಿಶೇಷ ಅನುಗ್ರಹ ನಮಗೆಲ್ಲರಿಗೂ ಸಹ ಸಿಗಲಿದೆ ಅಂತ. ಹಾಗೆ ಇಲ್ಲಿಯೂ ಸಹ ನೀವು ನೋಡಿದಿರಿ, ರುದ್ರ ಮಂತ್ರಗಳಿಂದ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇದ್ರು. ಅಭಿಷೇಕವನ್ನ ನೀವು ಸಹ ಮಧ್ಯದಲ್ಲಿ ಹೇಳಿದಿರಿ, ಅಭಿಷೇಕ ಪ್ರಿಯೋ ಶಿವ ಅಂತ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ ಅಂತ. ಅಭಿಷೇಕ ಮಾಡದಂತೆ ಭಗವಂತ ಈಶ್ವರನಿಗೆ ಅದ್ಭುತವಾದಂತಹ ಒಂದು ಅನುಗ್ರಹ, ಈಶ್ವರನ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು. ಇಂತಹ ಸನ್ನಿಧಾನ ಪರಮಾತ್ಮನ ಈಶ್ವರನ ಸನ್ನಿಧಾನ. ಇಲ್ಲಿ ಈ ಸಮ್ಯಕ್ ಕ್ರಾಂತಿ ಅಂದ್ರೆ ಸಂಕ್ರಾಂತಿ ಒಳ್ಳೆಯ ಒಂದು ಸಮಯ. ಈ ಮಕರ ಸಂಕ್ರಾಂತಿ ಎಂದಾಗ ವಿಶೇಷವಾದಂತಹ ಸಮಯ. ಇಂತಹ ಸಂದರ್ಭದಲ್ಲಿ ಈಶ್ವರನಿಗೆ ರುದ್ರ ಮಂತ್ರಗಳಿಂದ ಅಭಿಷೇಕ ಮಾಡತಕ್ಕಂಥದ್ದು, ಅದು ಶಿವಲಿಂಗದ ಮೇಲೆ ಕಿರಣ ಬೀಳುವಂತಹ ಸಂದರ್ಭದಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು ಬಹು ವಿಶೇಷವಾದಂತಹ ಸಂದರ್ಭ. ಇಂತಹ ಸಂದರ್ಭಗಳನ್ನ ನಾವು ದರ್ಶನ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ನಮ್ಮೆಲ್ಲರ ಕಷ್ಟ ನಷ್ಟಗಳನ್ನ ನಿವಾರಣೆ ಮಾಡಿಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಾವು ಇಂತಹ ಸಂದರ್ಭ ಸಿಗುವಂತದ್ದೇ ಅಪರೂಪ. ನಾನು ಅದಕ್ಕೆ ಹೇಳ್ತೇನೆ ಪರ್ವಕಾಲ ಅಂತ. ಇಂತಹ ಸಂದರ್ಭಗಳೆಲ್ಲ ಯಾವುದು ಅಂತಂದ್ರೆ ಪರ್ವಕಾಲಗಳಿವೆಲ್ಲ. ಈ ಪರ್ವಕಾಲಗಳಲ್ಲಿ ಭಗವಂತನ ಆರಾಧನೆ ಮಾಡಿದಾಗ ವಿಶೇಷ ಫಲ ಸಿಗ್ತದೆ. ಈ ಹುಣ್ಣಿಮೆ ಪರ್ವಕಾಲ, ಅಮಾವಾಸ್ಯೆ ಪರ್ವಕಾಲ, ಸಂಕ್ರಾಂತಿ ಪರ್ವಕಾಲ, ಗ್ರಹಣ ಸಮಯ ಪರ್ವಕಾಲ, ಇದು ಅಪರೂಪದಲ್ಲಿ ಬರತಕ್ಕಂಥದ್ದಾದ್ರಿಂದ ಇಂತಹ ಪರ್ವಕಾಲಗಳಲ್ಲಿ, ಆ ಸಂಧಿ ಕಾಲಗಳಲ್ಲಿ, ಅಂದ್ರೆ ನೋಡಿ ಸಂಜೆಯ ಸಮಯ ಅಂತಂದಾಗ ರಾತ್ರಿಯೂ ಅಲ್ಲ ಹಗಲು ಅಲ್ಲ, ಮಧ್ಯದ ಭಾಗ ಸಂಜೆಯ ಸಮಯ. ಇದನ್ನು ನಾವು ಇಂಥ ಒಂದು ಸಂಧಿಕಾಲ ಅಂತ ಕರಿತೀವಲ್ಲ, ಇಂಥ ಸಮಯದಲ್ಲಿ ಈಶ್ವರ ಆರಾಧನೆ, ಪರ್ವಕಾಲಗಳಲ್ಲಿ ಸಂಕ್ರಾಂತಿ ಇತ್ಯಾದಿ ಪರ್ವಕಾಲಗಳಲ್ಲಿ ಈಶ್ವರ ಆರಾಧನೆ ಬಹು ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ. ಅದು ಇಂತಹ ಸನ್ನಿಧಾನ ದರ್ಶನ ಮಾತ್ರದಿಂದಲೇ ಈಶ್ವರನ ಈ ಒಂದು ಅದ್ಭುತವಾದಂತಹ ದಿವ್ಯ ದೃಶ್ಯ ಇದೆಯಲ್ಲ, ಇದರ ಒಂದು ದರ್ಶನ ಮಾತ್ರದಿಂದಲೇ ನಮಗೆ ಎಷ್ಟು ಜನ್ಮಗಳ ಪುಣ್ಯ ಬೇಕು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಬೇರೆ ಏನಾದ್ರು ಕೆಲಸಗಳು ಮಾಡ್ಕೊಂಡಿರ್ತಕ್ಕಂಥವ್ರು ಸಹ ಇರ್ತಾರೆ. ಬಹಳ ಬಿಸಿ, ನಂಗೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಅನ್ನೋ ಅನ್ಸೋರು ಇರ್ತಾರೆ. ಆದ್ರೂ ಸಹ ಅಂತವ್ರು ಸಹ ಫ್ರೀ ಇದ್ರು ಸಹ ಮೊಬೈಲ್ ಆನ್ ಮಾಡ್ಕೊಂಡು, ಹತ್ತಿರದಲ್ಲಿ ಟಿವಿ ಆನ್ ಮಾಡ್ಕೊಂಡು ನಿಮ್ಮ ಚಾನಲ್ ನೋಡ್ಕೊಂಡು ಆ ದರ್ಶನ ಪಡಿಬಹುದಿತ್ತು. ಅದು ಎಷ್ಟು ಜನಕ್ಕೆ ಯೋಗ ಇದೆ ಗೊತ್ತಿಲ್ಲ. ಸೊ ಆದ್ರಿಂದಾಗಿ ಪ್ರತಿಯೊಬ್ಬರೂ ಸಹ ಇಂತಹ ದೃಶ್ಯಾವಳಿಗಳನ್ನ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಅದೊಂದು ಯೋಗ. ಅದಕ್ಕೂ ಸಹ ಯೋಗ ಬೇಕು, ಈಶ್ವರಾನುಗ್ರಹ ಬೇಕು. ಅದರಿಂದ ಬಹಳ ಜನಕ್ಕೆ, ಎಲ್ಲರಿಗೂ ಸಹ ಯಾರ್ಯಾರು ದರ್ಶನ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೂ ಈಶ್ವರಾನುಗ್ರಹವಾಗ್ಲಿ. ಹೌದು ಹೌದು, ಖಂಡಿತವಾಗ್ಲು. ಆಮೇಲೆ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ದೇವಾಲಯಕ್ಕೆ ಭಕ್ತರಿಗೆ ಅವಕಾಶ ಇರಲಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಗಮನಿಸಬಹುದು, ಬೆಳಗ್ಗಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆ ಶಿವನ ದರ್ಶನವನ್ನ ಮಾಡೋದಕ್ಕೆ ಬರ್ತಾ ಇದ್ರು. ಅಷ್ಟರ ಮಟ್ಟಿಗೆ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ರು. ಮತ್ತೆ ಈ ದೇವಾಲಯದ ವಿನ್ಯಾಸ ಕೂಡ ಬಹಳ ವಿಶಿಷ್ಟವಾಗಿರುವಂಥದ್ದು. ಅದರ ಬಗ್ಗೆ ನಾವು ಮಾತಾಡೋದಾದ್ರೆ
ನೋಡಿ, ಈ ದೇವಾಲಯದ ವಿಶಿಷ್ಟತೆಯ ಬಗ್ಗೆ ನೋಡಿ, ನೀವು ಅಲ್ಲಿ ಹೋದಾಗ ನೋಡ್ಬಹುದು, ಅದೊಂದು ನೈಸರ್ಗಿಕವಾದಂತಹ ದೇವಾಲಯ. ಅಂದ್ರೆ ಮನುಷ್ಯ ನಿರ್ಮಿತವಾಗಿರತಕ್ಕಂಥದ್ದಲ್ಲ, ದೇವತಾ ನಿರ್ಮಿತವಾಗಿರತಕ್ಕಂತಹ ದೇವಾಲಯ. ಇದು ದಕ್ಷಿಣಾಭಿಮುಖವಾಗಿ ಇರತಕ್ಕಂಥದ್ದು. ನೋಡಿ, ನೀವು ಯಾವುದೇ ದೇವಸ್ಥಾನಗಳಲ್ಲಿ ಹೋಗಿ ನೋಡಿ, ಎಲ್ಲ ಪೂರ್ವಾಭಿಮುಖವಾಗಿರುವಂತಹ ದೇವಸ್ಥಾನಗಳು. ಇಲ್ಲಿ ಬಹು ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿ ಪರಮಾತ್ಮ ಸ್ವಯಂಭೂವಾಗಿ ದಕ್ಷಿಣಾಮೂರ್ತಿ ದೇವಾನಾಂ, ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಪರಮಾತ್ಮನ ಆರಾಧನೆಗೆ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಂತಹ ಒಂದು ಸನ್ನಿಧಾನದಲ್ಲಿ ಆ ದೇವಸ್ಥಾನದ ಹೊರಗಡೆ ಪ್ರಾಕಾರ ಹೊರಗಡೆ ಹೋಗಿ ಒಂದು ರೌಂಡ್ ತಿರುಗಿ ಬಂದ್ರೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಗುಹಾಂತರವಾಸಿಯಾಗಿ ಭಗವಂತ ಇದ್ದಾನೆ ಅಂತ. ಧ್ಯಾನಸ್ಥ, ಮೆಡಿಟೇಷನ್ ಅಂತ ನಾವೇನ್ ಹೇಳ್ತೇವಲ್ಲ, ಆ ರೀತಿ ಧ್ಯಾನಸ್ಥನಾಗಿರುವಂತಹ ಭಗವಂತ. ನೀವು ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಾಡುವಂತಹ ವಿಶೇಷ ಧ್ಯಾನಗಳು ವಿಶೇಷ ಶಕ್ತಿ ಸಂಚಯನವನ್ನು ಮಾಡುತ್ತೆ. ಅಂದ್ರೆ ಕಾರ್ಯಸಿದ್ಧಿ, ನಿಮ್ಗೆ ಯಾವ್ದಾವುದೋ ವಿಶೇಷವಾದಂತಹ ಕಾರ್ಯಸಿದ್ಧಿಗಳಾಗಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಮುಖ ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದು ದಕ್ಷಿಣ. ಎಲ್ಲದಕ್ಕೂ ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ಭಗವಂತನೇ ಇಲ್ಲಿ ದಕ್ಷಿಣಾಭಿಮುಖವಾಗಿ ಸ್ಥಾಪಿತಗೊಂಡು ಸಾವಿರಾರು ವರ್ಷಗಳಿಂದ ಪೂಜೆ ಸ್ವೀಕಾರ ಮಾಡಿಕೊಂಡು ಭಗವಂತ ಅನುಗ್ರಹಿಸ್ತಿದ್ದಾನೆ. ಏನು ನಮ್ಮ ಸೂರ್ಯ ಭಗವಂತನಿಗೆ ವಿಶೇಷವಾಗಿ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆಚಾರ್ಯ ವಿಠಲ್ ಭಟ್ ಅವರು ಈ ದೇವಾಲಯದ ವಿಶೇಷತೆ ಬಗ್ಗೆ, ಇತಿಹಾಸದ ಬಗ್ಗೆ, ಶಿವನ ದರ್ಶನ ಮಾಡೋದ್ರಿಂದ ದಕ್ಷಿಣಾಭಿಮುಖ ದೇವಾಲಯದ ವಿಶೇಷತೆ ಏನು, ಈ ಸಂದರ್ಭದಲ್ಲಿ ನಾವು ಆ ಶಿವನನ್ನ ಈ ಸೂರ್ಯರಶ್ಮಿ ಸ್ಪರ್ಶವಾಗುವಂಥ ಸಂದರ್ಭದಲ್ಲಿ ಅದರ ದರ್ಶನ ಭಾಗ್ಯವನ್ನ ಪಡ್ಕೊಳ್ಳೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿದೆ, ಇದೆಲ್ಲದರ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗಿನಿಂದ ಕೂಡ ಭಕ್ತರು ದೇವಾಲಯದಲ್ಲಿ ನೆರೆದಿದ್ರು. ಈಗ ದೇವರ ದರ್ಶನವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಭಕ್ತರಿಗೆ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಆಯಿತು. ಅದಾದ ಬಳಿಕ ಈಗ ಸೂರ್ಯ ಕಿರಣಗಳು ಶಿವನ ಪಾದವನ್ನ ಸ್ಪರ್ಶಿಸಿ, ನಂತರ ಶಿರವನ್ನ ಸ್ಪರ್ಶಿಸಿ, ಬಳಿಕ ಆ ಸೂರ್ಯನ ಕಿರಣಗಳು ಹಾದು ಹೋಗಿರುವಂಥದ್ದು. ಅದಾದ ಬಳಿಕ ಈಗ ಶಿವನಿಗೆ ಪೂಜೆಯನ್ನ ಮಾಡಿ ನಂತರ ಮಂಗಳಾರತಿಯನ್ನ ಕೊಟ್ಟು ಈಗ ಭಕ್ತರ ದರ್ಶನಕ್ಕೆ ದೇವಾಲಯದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರತಿ ವರ್ಷವೂ ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದಂದು ಈ ಒಂದು ಕೌತುಕ ಜರುಗುತ್ತೆ. ಸೂರ್ಯನು ಪಥ ಬದಲಾಯಿಸುವ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಗವಿಗಂಗಾಧರನನ್ನ ಸ್ಪರ್ಶಿಸಿ ಅದರ ಒಂದು ಕೌತುಕವನ್ನ ಭಕ್ತರು ಕಣ್ತುಂಬಿಕೊಳ್ತಾರೆ. ಮತ್ತೆ ಆಚಾರ್ಯ ವಿಠಲ್ ಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆಚಾರ್ಯ ವಿಠಲ್ ಭಟ್ ಅವರೇ, ನೀವು ಹೇಳ್ತಾ ಇದ್ರಿ ಅಂದ್ರೆ ಯಾವ ರೀತಿಯಾದಂತಹ ಒಂದು ವಿಶೇಷತೆಗಳನ್ನ, ಅದರ ವಿನ್ಯಾಸ ಇರ್ಬೋದು, ದೇವಾಲಯದ ಒಂದು ವಿಶೇಷತೆಗಳು, ಇದೆಲ್ಲದ್ರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ರಿ. ಮುಂದುವರಿಸಿ. ನೋಡಿ, ದೇವಸ್ಥಾನದ ಪ್ರಾಕಾರದ ಒಳಗಡೆಯಿಂದ ಹೋದ್ರೆ ಗರ್ಭಗುಡಿಯ ಪಕ್ಕದಲ್ಲಿ ಇನ್ನೂ ತಲೆ ತಗ್ಗಿಸ್ಕೊಂಡು ಗುಹೆಯಲ್ಲಿ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಹೋದಾಗ ನಿಮಗೆ ವಿಶೇಷವಾದಂತಹ ಪರಿವಾರ ದೇವತೆಗಳ ದರ್ಶನವಾಗಲಿದೆ. ನಾ ಹೇಳ್ತೇನೆ, ಒಂದ್ಸಲ ಎಲ್ಲ ವೀಕ್ಷಕರು ಒಮ್ಮೆ ಹೋಗಿ ದರ್ಶನ ಮಾಡಿ ಬರ್ಬೇಕಾ ಪರಿವಾರ ದೇವತೆಗಳು. ಅಲ್ಲಿಯೂ ಸಹ ನಿಮಗೆ ದಕ್ಷಿಣಾಮೂರ್ತಿಯ ಸಾನ್ನಿಧ್ಯ ಕಾಣಲಿದೆ, ಅಮ್ಮನವರ ಸಾನ್ನಿಧ್ಯ ಕಾಣಲಿದೆ. ದುರ್ಗಾದೇವಿ ಮೊದಲು ಪಕ್ಕದಲ್ಲಿ ಬಲವಾಗಿ ನೀವು ಹೋದ ತಕ್ಷಣ ಮೊದಲ ಬಲಭಾಗದಲ್ಲೇ ಕಾಣ್ತದೆ ನಿಮಗೆ ಅಮ್ಮನವರು. ಆ ಅಮ್ಮನವರನ್ನ ದಾಟಿಕೊಂಡು ಮುಂದೆ ಮತ್ತೆ ಪುನಃ ಬಗ್ಗಿ ಒಳಗಡೆ ಹೋಗಿ ನೀವು ದರ್ಶನ ಮಾಡಿಕೊಂಡು ಬಂದ್ರೆ ನಿಮಗೆ ಪರಿವಾರ ದೇವತೆಗಳು, ಸುಬ್ರಹ್ಮಣ್ಯೇಶ್ವರ, ದಕ್ಷಿಣಾಮೂರ್ತಿ ಇತ್ಯಾದಿ ಎಲ್ಲ ದೇವರು, ಮಹಾಗಣಪತ್ಯಾದಿ ಎಲ್ಲ ದೇವಾನು ದೇವತೆಗಳ ದರ್ಶನವನ್ನು ಮಾಡ್ಕೊಂಡ್ ಬರ್ತೀರಿ. ಹೊರಗಡೆ ಪ್ರಾಕಾರದಲ್ಲಿ ಅಷ್ಟದಿಕ್ಪಾಲಕ ದೇವತೆಗಳನ್ನ ಕಾಣಬಹುದು ನೀವು. ಹೀಗೆ ಆ ವಿಶೇಷವಾದ ವಿನ್ಯಾಸ ಇದೆಯಲ್ಲ, ಇದು ಆ ದೇಗುಲದ ಅಂದ್ರೆ ಮಾನವ ನಿರ್ಮಿತವಾದಂತಹ ದೇಗುಲದಲ್ಲಿ ಇರುವಂತಹ ರೀತಿಯಲ್ಲಿ ಇಲ್ಲ. ಅದು ದೇವರೇ ಸ್ವತಃ ದೈವಿ ನಿರ್ಮಿತವಾಗಿ, ಅದಕ್ಕೆ ಸ್ವಯಂಭೂ ಅಂತ ಹೇಳುವಂಥದ್ದು. ಇಂಥ ಒಂದು ಪುಣ್ಯ ಸನ್ನಿಧಾನ. ಭಗವಂತ ಸೂರ್ಯನಾರಾಯಣ ಸ್ವಾಮಿ ಈಶ್ವರನ ಚರಣ ಪಾದಚರಣ ಕರ್ಮಗಳಿಗೆ ನಮಸ್ಕಾರ ಮಾಡಿಕೊಂಡು ಅಮ್ಮನವರು, ಯಾಕೆಂದ್ರೆ ಪಾಣಿಪೀಠ ಈ ಒಂದು ಕಾರ್ಯಕ್ರಮದ ಆದಿಯಲ್ಲಿ ಅಲ್ಲಿ ಪುರೋಹಿತರು ಹೇಳಿದಂತೆ ಪಾಣಿಪೀಠದಲ್ಲಿ ಅಮ್ಮನವರನ್ನ, ಲಿಂಗದಲ್ಲಿ ಪರಮೇಶ್ವರ, ಪಾರ್ವತಿ ಪರಮೇಶ್ವರನ ಸಂಯೋಗವೇ ಶಿವಲಿಂಗ ಅಂತ. ಆದ್ರಿಂದ ಅಮ್ಮನವರ ಒಂದು ಪಾದಸ್ಪರ್ಶ ಮಾಡಿ ಅಮ್ಮನವರ ಪರ್ಮಿಷನ್, ದುರ್ಗಾದೇವಿಯ ಪರ್ಮಿಷನ್ ಹಾಗೂ ನಂತರ ಈಶ್ವರನ ಪರ್ಮಿಷನ್ ತೆಗೆದುಕೊಂಡು ತಾನು ಉತ್ತರಾಯಣವನ್ನ ಆರಂಭ ಮಾಡ್ತಾ ಇದ್ದೇನೆ. ಈಗ ಅಪ್ಪ ಅಮ್ಮನ ನಮಸ್ಕಾರ ಮಾಡ್ಕೊಂಡು ಮಾಡ್ತಿರಲ್ವ, ನಾವು ಯಾವುದೇ ಒಂದು ಶುಭ ಕಾರ್ಯ ಒಳ್ಳೆ ಕೆಲಸ ಮಾಡಕ್ ಬೇಕಾದ್ರೆ ಮೊದಲು ಅಪ್ಪ ಅಮ್ಮನ ನಮಸ್ಕಾರ ಮಾಡಿ ಇಂಥ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು, ಇಡೀ ಜಗತ್ತಿಗೆ ತಂದೆ ತಾಯಿ ಸ್ವರೂಪವಾಗಿರುವಂತಹ ಪಾರ್ವತಿ ಪರಮೇಶ್ವರರ ಚರಣಾರವಿಂದಗಳಿಗೆ ಬಿದ್ದು, ಅವರ ಕಾಲುಗಳಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ನಮ್ಮ ಸೂರ್ಯ ಭಗವಂತ ಉತ್ತರಾಯಣ ಪುಣ್ಯಕಾಲವನ್ನ ಆರಂಭ ಮಾಡ್ತಾ ಇದ್ದಾನೆ. ಆದ್ರಿಂದ ಇಂಥ ಒಂದು ದೃಶ್ಯಾವಳಿಯನ್ನ ನಾವು
ಕಣ್ಣಾರೆ ಕಂಡು ಇಂತಹ ಕೌತುಕವನ್ನ ನಾವು ಅದು ಬಹಳ ವಿಶೇಷ. ಎಲ್ಲರಿಗೂ ಸಹ ಈ ವಿಚಾರವಾಗಿ ನಿಮ್ಮ ಮಾಧ್ಯಮಗಳಿಗೆ ಧನ್ಯವಾದ ಹೇಳಬೇಕು. ಪ್ರಪಂಚದ ಪ್ರತಿಯೊಂದು ಕೋಣೆಗೂ ಸಹ ಈ ಒಂದು ದೃಶ್ಯಾವಳಿವನ್ನ ಟಿವಿಯ ಮುಖಾಂತರ, ಮೊಬೈಲ್, ಯೂಟ್ಯೂಬ್ ಮುಖಾಂತರ ನೀವು ಎಲ್ಲರಿಗೂ ಸೇರುವಂತೆ, ನೋಡುವಂತೆ ಮಾಡ್ತಾ ಇದ್ದೀರಿ. ಕರ್ತಾ ಕಾರಿಗತಾಶ್ಚೈವ ಪ್ರೇರಕಶ್ಚ ಅನುಮೋದಕ, ಎಲ್ಲರಿಗೂ ಪುಣ್ಯ ಬರ್ತದೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದಕ್ಕಾಗಿ. ಒಳ್ಳೆಯದಾಗಿ. ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ನಾವು ಈ ವಿಶೇಷ ಕೌತುಕವನ್ನ ಕಣ್ತುಂಬಿಕೊಳ್ತೀವಿ. ಬೆಂಗಳೂರಿನ ಪುರಾಣ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯನ ರಶ್ಮಿಗಳು ಆ ಗವಿಗಂಗಾಧರನಿಗೆ ನಮಿಸಿ ಆನಂತರ ಹಾದು ಹೋಗುವಂತಹ ಕೌತುಕ. ಆ ಕೌತುಕ ಇದೀಗ ಜರುಗಿದೆ. ಕೋಟ್ಯಾಂತರ ಭಕ್ತರು ಇದನ್ನ ಕಣ್ತುಂಬಿಕೊಂಡಿದ್ದಾರೆ. ದೇವಾಲಯದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದು ಈಗ ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಪುರಾಣ ಪ್ರಸಿದ್ಧ ದೇಗುಲ, ಬಹಳ ದೊಡ್ಡ ಇತಿಹಾಸ ಇರುವಂತಹ ದೇಗುಲ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಮಣದಂದು ಸೂರ್ಯನು ಪಥ ಬದಲಿಸುವ ಸಂದರ್ಭ. ಆ ಸಂದರ್ಭದಲ್ಲಿ ಆ ಗವಿಗಂಗಾಧರೇಶ್ವರನನ್ನ ಸ್ಪರ್ಶಿಸಿ ಆ ಸೂರ್ಯನ ಕಿರಣಗಳು ಹಾದು ಹೋಗುತ್ತೆ. ಆ ಕೌತುಕ ಇದೀಗ ಜರುಗಿರುವಂಥದ್ದು. ಅದನ್ನ ಕೋಟ್ಯಾಂತರ ಭಕ್ತರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಗುಹಾಂತರ ದೇಗುಲದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ಭಗವಂತನ ದರ್ಶನ ಮಾಡೋದ್ರಿಂದ, ಭಗವಂತನನ್ನ ಪ್ರಾರ್ಥನೆ ಮಾಡೋದ್ರಿಂದ, ಆ ದೇವರಿಗೆ ಅಭಿಷೇಕ ಮಾಡುವಂಥದ್ದು, ದೇವಾಲಯದ ಕೈಂಕರ್ಯಗಳನ್ನ ಕಣ್ತುಂಬಿಕೊಳ್ಳೋದ್ರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತೆ ಅನ್ನುವಂಥ ನಂಬಿಕೆ ಮೊದಲಿನಿಂದಲೂ ಕೂಡ ಇದೆ. ಮತ್ತೆ ಸೂರ್ಯನ ರಶ್ಮಿ ಯಾವ ರೀತಿಯಾಗಿ ಆ ದೇವರ ಮೇಲೆ ಹಾದು ಹೋಗುತ್ತೆ, ಅದರ ಮುಖಾಂತರ ಕೂಡ ನಮ್ಮ ರಾಜ್ಯ ಎಷ್ಟು ಮಟ್ಟಿಗೆ ಸುಭೀಕ್ಷವಾಗಿರುತ್ತೆ, ಮಳೆ ಬೆಳೆ ಯಾವ ರೀತಿಯಾಗಿರುತ್ತೆ, ಇದೆಲ್ಲವೂ ಕೂಡ ಅದ್ರ ಮುಖಾಂತರ ತಿಳಿಯುತ್ತೆ ಅನ್ನುವಂಥ ಒಂದು ಇತಿಹಾಸ ಕೂಡ ಇರುವಂಥದ್ದು. ಇವತ್ತು ನಾವು ಆ ಒಂದು ಕೌತುಕವನ್ನ ಕಣ್ತುಂಬಿಕೊಂಡಿದ್ದೇವೆ. ಮತ್ತೆ ಮತ್ತೊಂದು ದೃಶ್ಯದಲ್ಲಿ ನಾವು ಗಮನಿಸಬಹುದು, ಸರತಿ ಸಾಲಿನಲ್ಲಿ ಬಂತು ಭಕ್ತಾದಿಗಳು ಈಗ ದೇವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇವಾಲಯದ ಮುಂಭಾಗದಲ್ಲಿ ದೊಡ್ಡ LED ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈಗ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.